ನನಗೆ ಆ ಜಾಗ ಬೇಕೇ ಬೇಕು ಅಂತ ಇಲ್ಲ ಅಣ್ಣ ಅಂದಿಲ್ಲ, ಯಾವ ಕಾರಣಕ್ಕೂ ಅದು ಬಿಟ್ಟು ಮಾಡೋ ತಿಂಕೆ ಎಲ್ಲ ಕೊಡಲೇಬೇಕು ಅಂತ ಹೇಳಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ. ಅವ್ರು ಮಾಡಲಿಲ್ಲ, ಕಾನೂನಲ್ಲೇ ನಮಗೆ ಜಾಗ ಸಿಗುತ್ತೆ ಅಂತ ಗ್ಯಾರಂಟಿ ಇದೆ. ನಾನು ಇಷ್ಟು ದಿನ ಇದ್ರ ಬಗ್ಗೆ ಕೇಳಿಲ್ಲ, ಯಾವ ಕಾರಣಕ್ಕೂ ಬಿಡೋಲ್ಲ. ನಾವು ಅಲ್ಲೇ ಅಂತ್ಯಕ್ರಿಯೆ ಆದ ಜಾಗದಲ್ಲಿ ನಾವು ಸ್ಮಾರಕ ಕಟ್ತೀವಿ, ಬಿಡಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೇಳಿದೆ, ಈ ಡೆಮಾಲಿಷ್ ಮಾಡೋಕ್ಕೆ ನನಗೆ ಅಷ್ಟು ಧೈರ್ಯ ಬರ್ತದೆ ಅಂದರೆ ಕಾನೂನನ್ನೇ ನಮಗೆ ಎಲ್ಲ ನಾವು ಕೋರ್ಟ್ಗೆ ಹಾಕೆಲ್ಲ ತೊಗೊಂಡಿದ್ದೋ. ಇಲ್ಲಾಂದರೆ ವಿಷ್ಣು ಸಮಾಧಿ ಡೆಮಾಲಿಷ್ ಮಾಡೋಕ್ಕೆ ನಮ್ಗೆ ಕಲ್ಲಾಗುತ್ತಾ? ನಾನು ಉಳಿತೆ ಅವನು ಹೇಳ್ದೆ, ಅವ್ನು ಗೊತ್ತಿತ್ತು, ಅವ್ನಿಗೆ ತುಂಬ ಭಯ ಇತ್ತು, ಯಾರು ಗೊತ್ತೇ ಇರಲಿಲ್ವಲ್ಲ ಆಗಿತ್ತು. ಆಮೇಲೆ ಇಷ್ಟು ದಿನ ಯಾಕೆಂದರೆ 2000 ಜನವರಿಲಿ ಆದಂಥ ಆರ್ಡ್ರ್ ಇವತ್ತು ಗಂಟೆ ಯಾರು ಬಂದಿಲ್ವಲ್ಲ, ನಮ್ಗೆ ಅದಕ್ಕೆ ಅವಾಗ ಧೈರ್ಯ ಬಂತು, ಇಲ್ಲಾಂದ್ರೆ ಅವ್ರು ಬಿಡ್ತಿರಲ್ಲ. ಅದಕ್ಕೆ ಈ ನಮ್ಮ ಏನು ಓಡಾಡ್ತಿದ್ರು ಅವರಿಂದ ಸ್ವಲ್ಪ ತಪ್ಪಾಗಿರ್ಬೋದು, ಇಲ್ಲ ಅವ್ರಿಗೆ ಮಾಹಿತಿ ಇಲ್ಲದೆ ಇರ್ಬೋದು. ಮಾಹಿತಿ ಇದ್ರೆ ಅವರು ಫಾಲೋ ಮಾಡಬೇಕು. ನೀವು ಕೇಳಲಿಲ್ವಾ? ಯಾಕಂದ್ರೆ ಕೋರ್ಟ್ ಆರ್ಡರ್ ಅಲ್ಲಿ ಇರೋದು ಅನಧಿಕೃತವಾಗಿರುವಂತ ಒಂದು ಇದಿದೆ, ಸ್ಟ್ರಕ್ಚರ್ ಇದೆ, ಅದನ್ನ ಡೆಮಾಲಿಷನ್ ಮಾಡೋದು. ಅಲ್ಲಿ ವಿಷ್ಣು ಸಮಾಧಿ ಇದೆ ಅನ್ನೋದನ್ನ ಅವರು ಮೆನ್ಷನ್ ಮಾಡಿರ್ಲಿಲ್ಲ. ನೀವು ಕೇಳಬೇಕಿತ್ತು. ನಾನು ಕೇಳಿದೆ, ವಿಷ್ಣು ಸಮಾಧಿ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ರೆ ಗೌರ್ಮೆಂಟ್ ಪೀಪಲ್ ಯಾರಿರಲಿಲ್ವಾ? ಏನಂದರೆ ಕಾನೂನಲ್ಲಿ ಯಾರ್ಯಾರೇನೇನು ಜೊತೆಗೆ ಗೊತ್ತಿಲ್ಲ, ನ್ಯಾಯ ಇಲ್ಲದೆ ಇದಕ್ಕೆ ದಯವಿಟ್ಟು ನಮ್ಗೆ ನ್ಯಾಯ ಸಿಗುತ್ತೆ. ನಾವು ಹೇಳ್ದ ಡೆಮಾಲಿಷ್ ಮಾಡಿ, ಅವ್ನಿಗೂ ತುಂಬ ಭಯ ಇತ್ತು ಕೂಡ. ಇಲ್ಲ ಅವ್ನು ಹೇಳ್ದ, ದಯವಿಟ್ಟು ನಂಗೆ 3-4 ನಾನು ಹೇಳಿದೆ, ಯಾವ ಕಾರಣ ನಿನ್ಗೆ ಬೇಡಪ್ಪ, 1 ಎಕರೆ ಬೇಡ, ಅರ್ಧ ಎಕರೆ ಬೇಡ, ಹತ್ತಿರದ ಅದು 10 ಗುಂಟೆ ಇಲ್ಲ 12 ಗುಂಟೆ ಅದೇನು ನಮಗೆ ಕೊಡು ನಿನಗೆ ಹಣ. ಆಮೇಲೆ ಹೇಳ್ದ, ಹಣದ ಪಾಪ ಸುಳ್ಳು ಹೇಳ್ಬಾರ್ದು, ಹಣ ಕೇಳಲಿಲ್ಲ, ಹಣ ಆದರೆ ನಾನು ಕೊಡೋಕ್ಕೆಲ್ಲ ಸರ್, ನಾನು ಮಾಡಿಕೊಡ್ತೀನಿ, ಏನೋ ಮಾಡ್ತೀನಿ, 1 ವಾರ ಟೈಮ್ ಕೊಡಿ ಅಂತ ಹೇಳಿರಿ. ಅಣ್ಣ ತಮ್ಮದಿರು ಇಬ್ಬರು ಬಾಲಣ್ಣ ಮಕ್ಕಳು ಇಬ್ಬರು ಸೋತೋಗ್ಬಿಟ್ಟವ್ರೆ. ಇಲ್ಲ, ಇವಾಗಿರೋದು ಮಗ ಯಾರು ಒಬ್ಬನೇ, ಕಾರ್ತಿಕ್, ಅದು ಶ್ರೀನಿವಾಸ್ ಮಗ, ದತ್ತು ಗಣೇಶ್ ಜೊತೆ. ಅದರಿಂದ 1 ವಾರ ಟೈಮ್ ತೊಗೊಂಡಿದ್ದೆ. ಅವತ್ತಕ್ಕೆ ನಾವು ಕಾನೂನು ನಿನ್ನೆ ಆಲ್ರೆಡಿ ಮೊನ್ನೆ ಶುಕ್ರವಾರ ಶನಿವಾರ ನಮ್ಮ ಲಾಯರು ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆ ತೊಗೊಂಡು ಯಾವ ರೀತಿ ಮಾಡಬೇಕು ಗೊತ್ತಿಲ್ಲದೆ ಇದನ್ನು ವಿಷ್ಣುವರ್ಧನ ಸಮಾಧಿ ಈ ರೀತಿ ಆಗಿದ್ದರೆ ಅವರು ಎಲ್ಲ ಮಾಡಿದರೆ, ನಿನ್ನೆ ಬೆಳಿಗ್ಗೆ 10 ಗಂಟೆಗೆ ಅಪ್ಲೈ ಮಾಡಿ ತಿರ್ಗಾ ಕಂಪ್ಲೀಟ್ ಸಬ್ಮಿಟ್ ಆದಾಗ 4 ಗಂಟೆ ಆಗಿದೆ. ಸರ್, ಇವಾಗ ಕಾರ್ತಿಕ್ ಅವರು ನಿಂತ್ಕೊಂಡು ಡೆಮಾಲಿಷನ್ ಮಾಡಿಸಿದ್ದಾರೆ ಅಂತ ನೀವೇ ಹೇಳ್ತಿರೋದ್ರಿಂದ ಅವಶೇಷಗಳೆಲ್ಲಿದೆ ಅದನ್ನು ಕೇಳಬೇಕಿತ್ತು. ಯಾಕಂದ್ರೆ ಎಲ್ಲ ಹುಡುಕಾಟದಲ್ಲಿದ್ದಾರೆ ಅಭಿಮಾನಿಗಳದ್ದು. ಏನಾಗಿದೆ ಅಂದರೆ ನಾವು ನಿನ್ನೆ ಮಾತಾಡಿದಾಗ ಅದ್ರ ಬಗ್ಗೆ ಕೇಳಲಿಲ್ಲ. ಫಸ್ಟು ನಾನು ಇದ್ರ ಬಗ್ಗೆ ಕೇಳಿದೆ, ನಮಗೆ ಜಾಗ ಪೂಜೆ ಮಾಡಲಿಕ್ಕೆ ಬೇಕು ಅಂತ ಹೇಳಿದೆ. ಅವರೆಲ್ಲೆಲ್ಲಿ ಇಟ್ಟಿರ್ತಾರೆ ನೀನು ಕೇಳಲ್ಲ, ಅವರಷ್ಟೆಲ್ಲ ಅಲ್ಲಿ ಇಟ್ಟಿರ್ತಾರಾ? ಆ ಮಣ್ಣು ಬೇಕು ಅಂತ ಎಷ್ಟೋ ಜನ ಕೇಳ್ತಾರೆ. ಯಾಕೆಂದರೆ ಆ ಮಣ್ಣು ಕೊಡಿ ಅಂತ ಎಷ್ಟೋ ಜನ ನಮ್ಮ ಮಮ್ಮಿ ಕೇಳ್ತಾರೆ. ಅದರಿಂದ ಆಗುತ್ತೆ, ಎಲ್ಲೂ ಹೋಗಲ್ಲ ಎತ್ತಿಗೆ ಸಿಗುತ್ತೆ. ಸರ್, ಇವಾಗ 1 ಸೆಕೆಂಡ್, ಈಗ ಡೆಮಾಲಿಶ್ 10 ಗುಂಟೆ ಎಕರೆ ಮಾತ್ರ ಬೇಕು ಅಂತ ಹೇಳ್ತಾ ಇದ್ದೀರಾ, 10 ಗುಂಟೆ ಜಾಗ ಮಾತ್ರ ಬೇಕು ಅಂತ ಇವಾಗ ಇಸ್ಕೋತೀರಾ, ಅವ್ರು ಕೊಡ್ತಾರೆ. ನಾಳೆ ಕಾರ್ತಿಕ್ ಮೊಮ್ಮಕ್ಕಳು ಬರೋದಿಲ್ಲ ಆ ಜಾಗಕ್ಕೆ, ಅವ್ರು ಬಂದು ಮತ್ತೆ ಡೆಮಾಲಿಶ್ ಮಾಡೋದಿಲ್ಲ ಅಂತ ಏನು, ಅದಕ್ಕೆ ಕಾನೂನು ಯಾಕೆ ಸರ್ಕಾರ ಮುಟ್ಗೋಲು ಹಾಕೋಬೇಕು ಆ ಇಡೀ 10 ಎಕರೆ ಜಾಗ ಅಂತ ಯಾಕೆ ಡಿಮ್ಯಾಂಡ್ ಮಾಡ್ತಾ ಇಲ್ಲ? ನಾಳೆ ಮದುವೆ ಆದ್ರೆ ನಾಳೆ ಬರುತ್ತೆ. ಇಲ್ಲ, ಅದು ಕಾನೂನು ಚೌಕಟ್ಟಲ್ಲಿ ಅದನ್ನ ಪತ್ರ ಮುಖೇನ ಕಾನೂನು ದಾಖಲೆ ಮುಖೇನ ಮಾಡಬೇಕು. ಮೊಮ್ಮಕ್ಕಳು ಬರಲಿ, ಮರಿಮಕ್ಕಳು ಬರಲಿ, ಅವ್ರ ತಾತಿರು ಬರಲಿ, ದಾಖಲೆ ಅವತ್ತೇನಾರು ಕರೆಕ್ಟಾಗಿದ್ರೆ ಇವತ್ತಿದ್ದು ಆಗ್ತಿರ್ಲಿಲ್ಲ. ದಾಖಲೆ ಮುಖ್ಯ. ಈಗ ಸರ್ಕಾರ ದಯವಿಟ್ಟು ವಶಪಡಿಸ್ತೀವಿ ನೋಡಿಮ್ಮ. ಸರ್ಕಾರ ನೋಡಮ್ಮ, ಸ್ಟುಡಿಯೋ ಅಂತ ಕೊಟ್ಟಿದ್ರೆ ಸ್ಟುಡಿಯೋ ಮಾಡಲಿ, ಡೆವಲಪ್ ಮಾಡಲಿ. ಈಗ 20 ಎಕರೆ ಸರ್ಕಾರ ಎಲ್ಲ ಗೊಂದಲದ ವಾಣಿಜ್ಯ ಮಂಡಳಿ ಆಗ್ಬೋದು, ಚಿತ್ರಕಲೆ ಆಗ್ಬೋದು, ಸ್ಟುಡಿಯೋ ಮಾಡಬೇಕು ಅಂದ್ರೆ ಎಲ್ಲ ಈಗ 10 ಎಕರೆ ಮಾರಿರೋ ಅವ್ರಿಗೆಲ್ಲ ತೊಂದರೆ ಆಗುತ್ತೆ. ಪಾಪ ಅಮಾಯಕರೆಲ್ಲ ತೊಗೊಂಡಿದ್ದೆ, ಅವ್ರಿಗೆ ತೊಂದರೆ ಆಗ್ಬಾರ್ದು, ಯಾರಿಗೂ ತೊಂದರೆ ಆಗ್ಬೋದು. ಅದಕ್ಕೆ ಕಾರ್ತಿಕ್ ಹೇಳಿದೆ, ಕಮರ್ಷಿಯಲ್ ಆಕ್ಟಿವಿಟಿ ಏನಾದ್ರು ಇದ್ದರೆ ಕಾನೂನಲ್ಲಿ ತುಂಬ ತಪ್ಪಾಗುತ್ತೆ, ಮಾಡೋಕ್ಕಾಗಲ್ಲ. ಡೆಮಾಲಿಷ್ ಕಾರಣ ಅಂದರೆ ಆಲ್ರೆಡಿ ಅವ್ರು ಮೈಸೂರಲ್ಲಿ ಇದು ಸಮಾಧಿ ಇದೆ, ಅದು ಇಲ್ಲಿ ಏನಿಲ್ಲ, ಎಲ್ಲ ಅಲ್ಲಿ ಆಗ್ಬಿಟ್ಟಿದೆ. ಅದಕ್ಕೆ ಕೋರ್ಟ್ಗೆ ಹಾಕಿ ಅಪ್ಲಿಕೇಶನ್ ಮಾಡ್ಕೊಂಬಿಟ್ಟಾರೆ. ಈಗೇನಾಗಿದೆ, ನ್ಯಾಯಮೂರ್ತಿಗಳು ಭಾರತ ದೇಶದ ಎಲ್ಲೆಲ್ಲರೂ ಬಂದಿರ್ತಾರೆ. ಇಲ್ಲಿ ಆ ಸಬ್ಜೆಕ್ಟ್ ಬಂದಾಗ ಅದು ಸಂಬಂಧಪಟ್ಟಂಥ ನಮ್ಮ PP ಆಗ್ಬೋದು, ಗೌರ್ಮೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗ್ಬೋದು, ಲಾಯರ್ಗಳು ದಯವಿಟ್ಟು ಈ ಥರ ಒಂದು ಸೆಲೆಬ್ರಿಟಿ ಈ ಥರ ಆಗಿದೆ ಎಕ್ಸ್ಪ್ಲೇನ್ ಮಾಡಿದ್ರೆ ಯಾರು ಕೊಡಲ್ಲ, ಗೊತ್ತಿರಲ್ಲ ಈ ಥರ ಆಗಿದೆ ಅಂತ ಕೇಳಿದ್ರೆ. ಏನಾದರೂ ಸೂಚನೆ ಕೊಟ್ಟಿದ್ರಂತಾನೆ ಈ ತರ, ಅಂದ್ರೆ ಜನವರಿಯಲ್ಲೇ ನೋಟಿಸ್? ಅವನು ನಿನ್ನೆ ಕಾರ್ತಿಕ್ ನಾನು ಕೇಳಿದ ಪ್ರಕಾರ ಪ್ರತಿಯೊಬ್ಬರು ಗೊತ್ತು ಅಂತ ಹೇಳ್ದ. ನಾನು ಹೇಳಿದೆ, ನನಗೆ ಹೇಳಿದಲ್ಲಿ ನಾನು ಇದೇ ಮಾತಾಡಿದೆ. ನೀನು ಒಂದು ಮಾತು ನನಗೆ ಹೇಳಿರ್ಬೋದಾಯ್ತು, ಅಟ್ಲೀಸ್ಟ್ ವಾಣಿಜ್ಯ ಮಂಡಳಿಗೆ ಹೇಳ್ಬಾರ್ದು, ಅಟ್ಲೀಸ್ಟ್ ರಾಕೆಟ್ ವೆಂಕಟೇಶ್ಗೆ ಹೇಳ್ಬೋದಾಯ್ತು, ಬೇರೆ ಹೇಳ್ಬೇಡ. ನನಗೆ ಹೇಳ್ಬೋದು, ರಾಕೆಟ್ ವೆಂಕಟೇಶ್ ಹೇಳ್ಬಾರ್ದು, ಅಟ್ಲೀಸ್ಟ್ ನಮ್ಮ ವಿಷ್ಣುಸೇನ ಪ್ರಸನ್ನ ಅವ್ರಿಗೆ ಹೇಳ್ಬೋದಾಯ್ತು. ವಾಣಿಜ್ಯ ಇಷ್ಟು ನೀವು ಯಾರು ಸ್ಪಂದಿಸಿಲ್ಲ, ನನಗೆ ಹೇಳ್ಬೋದಾಯ್ತಲ್ಲ, ನಾವು ಸ್ಪಂದಿಸ್ತಿದ್ವಲ್ಲ. ಇಲ್ಲ ಅಣ್ಣ, ಎಲ್ಲರೂ ಗೊತ್ತು ಅಂದ್ಕೊಂಡೆ. ಎಲ್ಲರಿಗೂ ಗೊತ್ತಿದೆ ಅಂತ ಹೇಳ್ದ. ಅವನು ಯಾರು ಪಾರ್ಟಿ ಮಾಡಿಲ್ಲ, ಅಲ್ಲ ಸರ್, ಇವಾಗ ಓಕೆ ಏನು ಹೇಳಿಲ್ಲ ಅಂದ್ರೂ ಡೆಮಾಲಿಷನ್ ಮಾಡ್ತಾರೆ, ಮಾನವೀಯತೆ ದೃಷ್ಟಿಯಿಂದ ಆದ್ರೂ ಮನೆಯವರಿಗೆ ತಿಳಿಸಿದಾರ? ಯಾರು ತಿಳಿಸಿರ್ಬಿಟ್ಟಿದ್ದು ಅವನು ಹೇಳ್ದಾಗ ನೋಟಿಸ್ ಹೋಗಿರೋದು ಗೊತ್ತು. ಡೆಮಾಲಿಷ್ ಮಾಡಿ ಯಾರು ತಿಳಿಸಿಲ್ಲ, ಡೆಮಾಲಿಷ್ ಮಾಡಿ ಯಾರು ತಿಳಿಸಿ ಸುಮ್ಮನೆ ಇರ್ತಾರ? ಅಲ್ಲ, ಈ ತರ ಇಲ್ಲ, ಯಾರಿಗೂ ತಿಳಿಸಿ, ಡೆಮಾಲಿಷ್ ತಿಳಿಸಿಲ್ಲ. ಜನವರಿ ಆರ್ಡರ್ ಆಗಿದೆ ಎಲ್ಲರಿಗೂ ಗೊತ್ತು ಅಂತ ಅವನಂದ. ಇದನ್ನ ಇನ್ನೊಂದು ಸುದ್ದಿ ನಾವು ಸುದೀಪ್ ಅವ್ರಿಗೆ ಒಂದ್ ಕಡೆ ಅರ್ಧ ಎಕರೆ ತಗೊಳ್ಳೋದು, ನೀವು ಅಲ್ಲೇ ಹಾಕ್ಬೇಕು ಅಂತ ಹೇಳಿ, ಮತ್ತೆ ಸುದೀಪ್ ಅವ್ರ ಜೊತೆಗೆ ಸುದೀಪ್ ಅವ್ರು ತಗೊಳ್ಳೋದಕ್ಕೆ ನಾವು ಸ್ವಾಗತ ಆಗ್ತೈತಿ. ಸುದೀಪ್ ಅವ್ರು ನಾವು ಸೇರ್ಸ್ಕೊಳ್ಳೋದ, ನಾವು ಅವ್ರ ಜೊತೆ ಸೇರ್ಕೋತೀವಿ, ತಪ್ಪೇನಿಲ್ಲ. ಯಾಕೆ ನಾವು
ಸುದೀಪ್ ಒಬ್ಬ ಕಲಾವಿದ್ರು ಅವ್ರು ಬಂದು ಪಾಪ ಅವ್ರದ್ದು ಎಲ್ಲದೂ ಕರೆಯಕ್ಕಲ್ಲ ಅವ್ರು ತಗೊಳ್ಳೋದು ಅವ್ರ ಜೊತೆಲಿ ಇರ್ತೀವಿ, ನಾವೇ ಇದನ್ನು ಹೋಗಿ ಮೀಟಿಂಗ್ ಮಾಡಿ ಈ ರೀತಿ ಇದೆ ದಯವಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಅವ್ರಿಗೆ ಗೊತ್ತಿರಲ್ಲ. ಕುಂಟೆ ಅಂತಂದ್ರೆ ಅಲ್ಲೇ ಪುತ್ಥಳಿನೂ ಅಲ್ಲೇ ಮಾಡ್ಬೋದಲ್ವಾ? ವಿಷ್ಣುವರ್ಧನ್ ಸರ್ ಇಲ್ಲಮ್ಮ ಇದನ್ನ ಇಲ್ಲ ಕೇಳಿ ಸ್ವಂತ ಪಾಪ ದುಡ್ಡಿಂದ ಮಾಡ್ತಾ ಇರೋದು, ನಾವು ಮಾಡಬಾರ್ದು ಅಂತ ಹೇಳಕ್ ಬರಲ್ಲ. ಇಲ್ಲ ಯಾರು ಅಲ್ಲ ಅವ್ರಿಗೆ ಏನಾಯ್ತು ಇಲ್ಲಪ್ಪ ಇಲ್ಲಿ ಗೊತ್ತಿಲ್ಲ ಮಾತಾಡ ಮಂಜು ಸರ್ ಈಗ ಸರ್ ಸ್ವಂತ ದುಡ್ಡವ್ರು ಅವ್ರಿಗೆ ಮನ ನೊಂದು ಅವ್ರಿಗೆ ಜಾಗ ಸಿಕ್ಕಿಲ್ಲ ಅದನ್ನೊಂದು ಪಾಪ ತಗೋತಾ ಇರೋದು. ಸುಮ್ಮನೆ ಹಂಗೆಲ್ಲ ಮಾತಾಡಬೇಡಿ ಯಾರ ಬಗ್ಗೆನೂ. ಯಾವುದೇ ಕಲಾವಿದ್ರ ಮಾತಾಡೋದು ಸರ್ಕಾರದ ಹತ್ರ ಸಿಎಂ ಹತ್ರ ಹೋಗಿ ಮಾತಾಡಿದ್ರೆ ಯಾಕೆ ಸರ್ ಆಗಲ್ಲ? ಅದೇ ನಾನು ಕೂಡಲೇ ನಾನು ಸುದೀಪ್ ಅವ್ರು ಮೀಟ್ ಮಾಡ್ತೀನಿ. ನನಗೆ ಇಷ್ಟು ದಿನ ಗೊತ್ತಿರಲಿಲ್ಲ, ವರಮಹಾಲಕ್ಷ್ಮಿ ಅದಾದಮೇಲೆ ನಂಗೆ ಗೊತ್ತಾಗಿದೆ, ಅದರಿಂದ ಓಡಾಡ್ತಿದ್ದೆ, ಅದನ್ನ ಕೇಸೆಲ್ಲ ಕಂಟಿನ್ಯೂ ಮಾಡ್ತಾ ಇದೀವಿ. ಈಗ ನಾನು ಎಲ್ಲ ಫಸ್ಟು ನಾನು ದಾಖಲೆ ರೆಡಿ ಮಾಡ್ಕೋಬೇಕಲ್ಲ. ನಾನು ಮಾತಾಡ್ಬೇಕು ನನ್ನ ಏನಿದೆ ಅಂತ ಕೇಳಿದಾಗ ಏನಾಗುತ್ತೆ, ಸುಮ್ಮನೆ ಎಲ್ಲರೂ ಓದಪಟ್ಟ ಆಗಬಾರ್ದು. ಅದನ್ನ ದಾಖಲೆ ಎಲ್ಲ ರೆಡಿ ಮಾಡಿ ಲಾಯರ್ ಕೂತ್ಕೊಂಡಿದ್ದೀನಿ. ಶ್ರೀನಿವಾಸ್ ಕೇಳಿದ್ದೀನಿ ದಾಖಲೆಗಳು ನಿಮ್ಮ ಲಾಯರ್ ಹತ್ರ ಮೀಟ್ ಮಾಡಿಸು ಅಂತ ಅನ್ಕೊಂಡಿದ್ದೀನಿ. ನಮ್ಮ ನಾಗೇಂದ್ರ ಪ್ರಸಾದ್ ಹೇಳಿದ್ದಾರೆ, ಅವರು ನಮ್ಮ ಲಾಯರ್ ಹತ್ರ ಮಾತಾಡ್ತಾರೆ, ಅವ್ರನ್ನ ಲಾಯರ್ನ ಮಾತಾಡ್ತಾರೆ. ಅವರಿಬ್ಬರು ಎಲ್ಲರೂ ಒಟ್ಟಾಗಿ ಸೇರ್ಕೊಂಡಾಗ ಜಾಸ್ತಿ ಫೋರ್ಸ್ ಇರುತ್ತೆ. ಈಗ ಸುದೀಪ್ ಅವ್ರು ಮೀಟ್ ಮಾಡ್ತೀನಿ, ಮೀಟ್ ಮಾಡಿ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡಿ ಈ ರೀತಿಯಾಗಿ ಸರ್ ಇದಕ್ಕೆ ಏನು ಮಾಡ್ತೀರಿ, ಮುಂದಕ್ಕೆ ಯಾವ ರೀತಿ ಮಾಡೋದ ಕೇಳ್ತೀನಿ, ತಪ್ಪೇನಿದೆ ಸರ್. ಇದು ನನಗೆ ಇಲ್ಲಿ ಯಾರು ಯುಗೋ ಅಲ್ಲ, ಇಲ್ಲಿ ಯಾರು ದೊಡ್ಡವರಲ್ಲ, ನಮ್ಮ ಸಾರ್ ದೊಬ್ಬರದೇ ಅಷ್ಟೇ. ವಿಷ್ಣು ಸೇನಾ ಮುಖ್ಯ, ನಂಗೆ ಬೇರೆ ಯಾರಿಲ್ಲ. ಸುದೀಪ್ ಅವ್ರನ್ನ ನಾನೇ ಮೀಟ್ ಮಾಡ್ತೀನಿ. ಪಾಪ ಅವರು ಯಾವಾಗ ಇಲ್ಲಿ ಕೊಡಲ್ಲ ಅಂತ ಗೊತ್ತಾದ್ರೆ ಜಾಗ ತೊಗೊಂಡಿದ್ರೆ ಖುಷಿ ಆಯಿತು. ದಯವಿಟ್ಟು ನಾವು ಇಲ್ದೇ ಇರೋದಲ್ಲ, ಬೇರೆ ಯಾರು ಲೂಸ್ ಟಾಕ್ ಯಾರೇ ಆಗಲಿ ಯಾವ ಅಭಿಮಾನಿಯಾಗಲಿ ಮಾತಾಡ್ಬಾರ್ದು. ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಕೊಡ್ತೀನಿ. ಸರ್ ಮೈಸೂರಿಗೆ ಹೋಗ್ತಾ ಇದ್ದೀನಿ, ಹೋಗಲ್ಲ, ಇಲ್ಲೇ ಪ್ರತಿ ವರ್ಷ ಹೋಗ್ತಾ ಇದ್ದೀನಿ ಅಂತ ಅಂದ್ರೆ ನಾವು ಒಂದು 7-8 ವರ್ಷ ಬಂದಿದ್ದೀವಿ. ನಾವು ಕೆ ಮಂಜು ಅವ್ರನ್ನ ನೋಡ್ಲೇ ಇಲ್ವಲ್ಲ 25 ಯಾರ ಕಣ್ಣು ಕಾಣಿಸ್ಕೋಬೇಕು ಅಂತಿಲ್ಲ, ಯಾರ ಕಣ್ಣು ಕಾಣಿಸ್ಕೋಬೇಕು ಅಂತಿಲ್ಲ. ನಮ್ಮಲ್ಲಮ್ಮ ನನ್ನ ಮನದಲ್ಲಿ ಇರ್ಬೇಕಾದ್ರೆ ಅಮ್ಮ ಅವ್ರನ್ನ ದಿನ ಬೆಳಗಾರ ನಮ್ಸ್ಕೊದ್ರೆ ಬರ್ತೀರಪ್ಪ. ನಾನು ಯಾರಿಗಾರು ತೋರಿಸಿ ಆಡಂಬರ ಮಾಡ್ಬೇಕು, ನಾನು ಯಾರು ಕಾಣಬಾರ್ದು ಅಂತ ನಾನು ಹೋಗ್ತೀನಿ. ನಾನು ಹೃದಯದಲ್ಲಿದ್ದಾರೆ. ಅದರಿಂದ ನನ್ನ ಆತ್ಮಪೂರ್ವಕವಾಗಿ ವಿಷ್ಣು ಸರ್ ಮನಸ್ಸಲ್ಲಿದ್ದಾರೆ. ನಾನು ಅವ್ರನ್ನ ಏನು ಬಯಸೋದು ಅಂದರೆ ಅವ್ರ ಆಶೀರ್ವಾದ ಒದ್ದೆ ಬಯಸೋದು. ಏನು ಯಾರು ಹೇಳಿದ್ರು ಬಿಟ್ಟಿದ್ದಾರೆ ಯಾರು? ಅಮ್ಮ ನಾನು ಸುಮಾರು ಸತಿ ಸ್ಟುಡಿಯೋ ಇದ್ದಾಗ ಹೋಗಿದ್ದೀನಿ, ಅದಿಲ್ದಾಗ ಹೋಗಿದ್ದೀನಿ, ತುಂಬ ತೆಗಿದ್ದೀನಿ. ನಮಗೆ ಯಾವತ್ತೂ ಸ್ಟುಡಿಯೋದಲ್ಲಿ ತೆಗಿಯಲ್ಲ ಅಂತ. ಯಾಕೆಂದರೆ ನಾನೊಬ್ಬ ನಿರ್ಮಾಪಕ ಆದ್ದರಿಂದ ನಮ್ಮನ್ನು ಫಸ್ಟು ಸ್ವಾಗತಿಸ್ತಾರೆ. ಆಮೇಲೆ ನಾವು ಹೋಗಿ ಎಲ್ಲೇನು ಭಜನೆ ಮಾಡೋದು, ಹೋಗಿ ದೇವಸ್ಥಾನಕ್ಕೆ ಹೋಗ್ತೀನಿ, ನಮಸ್ಕಾರ ಹಾಕೊಂಬತ್ತೀನಿ. ದಯವಿಟ್ಟು ಈ ರೀತಿ ಕನ್ಫ್ಯೂಸ್ ನೀವು ಮಾಡಿಬಿಡಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.